शांति। मुरली डेट सितंबर 1, 2022। प्रातः मुरली बाप दादा मधुबन। मीठे बच्चे, अभी तुम ब्राह्मणों को देवताओं से भी जास्ती रॉयल्टी से चलना है, क्योंकि तुम अभी निराकारी और साकारी उच्च कुल के हो। ಬಾಬಾ ಹೇಳ್ತಿದ್ದಾರೆ, ಮಧುರ ಮಕ್ಕಳೇ, ತಾವು ಬ್ರಾಹ್ಮಣರು ದೇವತೆಯರಿಗಿಂತ ಜಾಸ್ತಿ ರಾಯಲ್ಟಿಯಲ್ಲಿ ನಡೀಬೇಕಾಗಿದೆ. ಏಕೆಂದರೆ ತಾವು ಈಗ ನಿರಾಕಾರಿ ಹಾಗೂ ಸಾಕಾರದಲ್ಲೂ ಉನ್ನತ ಕುಲದವರಾಗಿದ್ದೀರಿ ಅಂತ ಹೇಳ್ತಿದ್ದಾರೆ ಬಾಬಾ. ನೀವು ಬ್ರಾಹ್ಮಣರು ದೇವತೆಯರಿಗಿಂತಲೂ ಕೂಡ ಜಾಸ್ತಿ ರಾಯಲ್ಟಿಯಲ್ಲಿರಬೇಕು, ಏಕೆಂದರೆ ತಾವು ಈಗ ನಿರಾಕಾರಿ ಹಾಗೂ ಸಾಕಾರಿ ಅಂದರೆ ಉನ್ನತ ಕುಲದವರಾಗಿದ್ದೀರಿ ಅಂತ. ಪ್ರಶ್ನೆ, किन बच्चों का मुखड़ा माना चेहरा फूल की तरह खिला हुआ रहेगा? ಎಂತಹ ಮಕ್ಕಳ ಮುಖವು ಹೂವಿನ ತರಹ ಅರಳಿರುತ್ತದೆ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಬಾಬಾ. उत्तर, जिन्हें गुप्त खुशी होगी कि बाप से हम बेहद का वर्षा लेकर विश्व का मालिक बनेंगे. दूसरा, जो ज्ञान और योग से सतो प्रदान बनते जा रहे हैं, आत्मा पवित्र होती जाती है. ऐसे बच्चों का मुखड़ा फूल की तरह खुशी में खिला हुआ रहेगा. आत्मा में ताकत आती जाती है. मुख से ज्ञान रतन निकलते निकलते रूप बसंत बन जाते हैं. नई राजधानी का साक्षात्कार होता रहेगा. ಬಾಬಾ ಹೇಳ್ತಿದ್ದಾರೆ, ಯಾವ ಮಕ್ಕಳಿಗೆ ಖುಷಿ ಇರುತ್ತದೆಯೋ ಅವರು ತಂದೆಯಿಂದ ನಾವು ಬೇಹದ್ದಿನ ಆಸ್ತಿ ಪಡ್ಕೊಳ್ತೇವೆ, ವಿಶ್ವದ ಮಾಲೀಕರಾಗ್ತೇವೆ ಅಂತ ಸದಾ ಈ ಗುಪ್ತ ಖುಷಿಯಲ್ಲಿ ಇರ್ತಾರೆ. ಯಾರು? ಬಾಬಾ ಹೇಳ್ತಿದ್ದಾರೆ, ತಂದೆಯಿಂದ ನಾವು ಆಸ್ತಿಯನ್ನು ಪಡ್ಕೊಂಡು ವಿಶ್ವದ ಮಾಲೀಕರಾಗುತ್ತೇವೆ ಎನ್ನುವ ಗುಪ್ತ ಖುಷಿ ಅವರಿಗಿರುತ್ತೆ. ಎರಡನೇದು, ಯಾರು ಜ್ಞಾನ ಹಾಗೂ ಯೋಗದಿಂದ ಸತೋಪ್ರಧಾನರಾಗ್ತಾ ಇರ್ತಾರೋ ಆತ್ಮ ಪವಿತ್ರ ಆಗ್ತಾ ಹೋಗುತ್ತೆ, ಹಾಗೂ ಅಂತಹ ಮಕ್ಕಳ ಮುಖವೂ ಕೂಡ ಖುಷಿಯಲ್ಲಿ ಅರಳಿರುತ್ತದೆ. ಆತ್ಮದಲ್ಲಿ ಶಕ್ತಿ ಇರುತ್ತದೆ ಅಂತ ಹೇಳ್ತಾರೆ ಬಾಬಾ. ಸದಾ ಅವರ ಬಾಯಿಂದ ಜ್ಞಾನ ರತ್ನಗಳೇ ಬರುತ್ತೆ, ರೂಪ ಬಸಂತರಾಗಿರುತ್ತಾರೆ ಅಂತ ಹೇಳ್ತಾರೆ ಬಾಬಾ. ಹೊಸ ರಾಜಧಾನಿಯ ಸಾಕ್ಷಾತ್ಕಾರವೂ ಸಹ ಅವರಿಗೆ ಆಗಿರುತ್ತದೆ. ಗೀತ್, ಮರ್ನಾ ತೇರೇ ಗಲಿ ಮೇ, ಸತ್ತರೂ ನಿನ್ನ ಮಡಿಲಿನಲ್ಲಿಯೇ. ओम शांति। मीठे मीठे बच्चों ने अच्छी तरह समझ लिया है कि हमको बाबा के गले का हार बनना है. यह किसने कहा? ಮಧುರಾತಿ ಮಧುರ ಮಕ್ಕಳೀಗ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ, ನಾವೀಗ ಬಾಬಾರವರ ಕೊರಲಿನ ಹಾರವಾಗಬೇಕು ಅಂತ. ಇದು ಯಾರು ಹೇಳಿದ್ರು? ಆತ್ಮನೇ ಕಹಾ ಕಿ ಅಭಿ ಆಪ್ಕೆ ಗಲೆ ಕಾ ಹಾರ್ ಬನ್ನ ಹೈ. ಈಗ ಆತ್ಮನೇ ಹೇಳುತ್ತದೆ ನಾವು ತಂದೆಯ ಕೊರಲಿನ हार ಆಗಬೇಕು ಅಂತ. दे अभिमान छोड़ना है. अभी हम रुद्रमाला में पिरोए जाएंगे. वापस घर जाना है, इसलिए जीते जी दे अभिमान छोड़ना है. ಈಗ ನಾವು ದೇಹದ ಅಭಿಮಾನವನ್ನು ಬಿಡಬೇಕು. ನಾವು ರುದ್ರ ಮಾಲೆಯಲ್ಲಿ ಪುನಃ ಪೋಣಿಸಲ್ಪಡುತ್ತೇವೆ. ವಾಪಸ್ ಮನೆಗೆ ಹೋಗಬೇಕು. ಆದ್ದರಿಂದ ಜೀವಂತವಾಗಿದ್ದಂಗೆ ದೇಹದ ಅಭಿಮಾನವನ್ನು ಬಿಡಬೇಕು. आत्मा परमात्मा के संतान हैं, उनसे ही अब हम वर्षा ले रहे हैं. बच्चों को यह नशा रहना चाहिए, तो बुद्धि बाबा के पास चली जाएगी और हम आत्मा उनकी संतान हैं. अभी ब्रह्मा द्वारा उनके पोतरे बने. निराकार बाबा साकार दादा बाबा है ऊंच से ऊंच. मनुष्य जो ऊंचे धनवान होते हैं वह बड़ी रॉयल्टी से होते हैं. अपनी पोजीशन का नशा रहता है. तुम बच्चों को अंदर में बहुत खुशी होनी चाहिए. बाप की याद में रहना है. यही देही अभिमानी अवस्था जिससे तुम्हारा फ़ायदा है. तुम बच्चे जानते हो हम ईश्वरीय संतान हैं, ब्रह्मा की संतान हैं. बाबा कहते हैं तुम मेरे बच्चे हो ही. तुम ब्रह्मा द्वारा अडॉप्टेड बच्चे हो. अभी मैं तुमको ब्रह्मा द्वारा अडॉप्ट करता हूँ. तुम्हें यह नशा रहना चाहिए. हम निराकारी और साकारी ऊंच ब्राह्मण कुल के हैं. ತಂದೆ ಹೇಳ್ತಿದ್ದಾರೆ, ಈಗ ನಾವು ಆತ್ಮ ಅವರ ಸಂತಾನರಾಗಿದ್ದೇವೆ, ನಾವು ಈಗ ಬ್ರಹ್ಮ ಬಾಬಾವರ ಮಕ್ಕಳಾಗಿದ್ದೇವೆ ಅಂತ ಬಾಬಾ ಹೇಳ್ತಿದ್ದಾರೆ.
ತಂದೆಗೆ ನಾವೆಲ್ಲರೂ ಕೂಡ ಮೊಮ್ಮಕ್ಕಳಾಗಿದ್ದೇವೆ. ನಿರಾಕಾರ ಬಾಬಾ ಹಾಗೂ ಸಾಕಾರ ದಾದಾ ಇಬ್ಬರೂ ಇದ್ದಾರೆ. ತಂದೆ ಉನ್ನತಾತಿ ಉನ್ನತವಾಗಿರುವಂಥವ್ರು. ಯಾರು ಮನುಷ್ಯರು ತುಂಬ ಧನವಂತರಾಗಿರುತ್ತಾರೋ ಅವರು ತುಂಬ ರಾಯಲ್ಟಿಯಿಂದ ಇರ್ತಾರೆ. ಅವರ ಪೊಸಿಷನ್ನಿನ ನಶೆ ಕೂಡ ಅವರಿಗಿರುತ್ತೆ. ಅವರ ಒಳಗೆ ತುಂಬ ಖುಷಿ ಇರುತ್ತೆ. ಅದೇ ರೀತಿ ನೀವು ಕೂಡ ಮಕ್ಕಳು ತುಂಬ ಖುಷಿಯಲ್ಲಿರಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ತಂದೆಯ ನೆನಪಿನಲ್ಲಿದ್ದು ದೇಹಿ ಅಭಿಮಾನಿ ಸ್ಥಿತಿಯಲ್ಲಿರಬೇಕು. ಇದರಲ್ಲಿಯೇ ತಮ್ಮ ಲಾಭವಿದೆ. ಈಗ ನಾವು ಈಶ್ವರ್ಯ ಸಂತಾನ ಹಾಗೂ ಬ್ರಹ್ಮನ ಸಂತಾನವಾಗಿದ್ದೇವೆ. ತಂದೆ ಹೇಳ್ತಿದ್ದಾರೆ, ನೀವು ನನ್ನ ಮಕ್ಕಳಂತೂ ಇದ್ದೇ ಇದ್ದೀರಿ. ಆದರೆ ಈ ಸಮಯದಲ್ಲಿ ನಾನು ಬ್ರಹ್ಮನ ಮೂಲಕ ನಿಮ್ಮನ್ನು ದತ್ತಕ ತೆಗೆದುಕೊಂಡಿದ್ದೇನೆ ಅಂತ ಹೇಳ್ತಿದ್ದಾರೆ. ಈ ನಶೆ ಸದಾ ಇರಬೇಕು. ನಾವು ನಿರಾಕಾರಿ ಹಾಗೂ ಸಾಕಾರಿ ಉನ್ನತ ಕುಲದವರಾಗಿದ್ದೇವೆ. ನಿರಾಕಾರದಲ್ಲೂ ಕೂಡ ತಂದೆಯ ಹತ್ತಿರದಲ್ಲಿರುವಂಥವರು ಹಾಗೂ ಸಾಕಾರದಲ್ಲೂ ಕೂಡ ಉನ್ನತವಾಗಿರೋ ಬ್ರಹ್ಮನ ಕುಲದವರೆಂದು ನಮಗೆ ಆ ನಶೆ ಇರಬೇಕು. अपने को ब्राह्मण समझना है. हम ईश्वरीय संतान ब्रह्मा की औलाद हैं. तुम जानते हो हम ब्राह्मण से देवता बन रहे हैं. यह बोलना नहीं चाहिए. तुम ब्राह्मणों को देवताओं से भी अधिक रॉयल्टी से चलना चाहिए. तुम्हारा अमूल्य जीवन अभी बनता है. पहले कौड़ी जैसा था, अब हीरे जैसा बनता है. इसलिए तुम्हारी महिमा है. ನೀವು ಈಶ್ವರ್ಯ ಸಂತಾನರು ಬ್ರಹ್ಮ ಬಾಬಾರವರ ಮಕ್ಕಳಾಗಿದ್ದೀರಿ. ನೀವೇ ಬ್ರಾಹ್ಮಣರಿಂದ ದೇವತರಾಗ್ತೀರಿ. ಇದನ್ನು ಎಂದಿಗೂ ಮರ್ತು ಹೋಗಬಾರ್ದು. ಬ್ರಾಹ್ಮಣರು ದೇವತರಿಗಿನ್ನ ಜಾಸ್ತಿ ರಾಯಲ್ಟಿಯಿಂದ ನಡಿಬೇಕು. ಏಕೆಂದರೆ ಇದು ಅಮೂಲ್ಯ ಜೀವನ ಅಂತ ಬಾಬಾ ಹೇಳ್ತಿದ್ದಾರೆ. ಕೌಡೆ ಸಮಾನವಾಗಿರುವ ಜೀವನವನ್ನು ತಂದೆ ವಜ್ರ ಸಮಾನ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ನಿಮ್ಮದೇ ಮಹಿಮಾ ತುಂಬ ಜಾಸ್ತಿ ಇದೆ. मंदिरों भी तुम्हारे यादगार बने हुए हैं. सोमनाथ जिसने देवताओं को ऐसा बनाया उसका भी यादगार है. ಮಂದಿರಗಳು ಕೂಡ ನಿಮ್ಮ ನೆನಪಾರ್ಥವಾಗಿ ಮಾಡಲಾಗಿದೆ. ಸೋಮನಾಥ್ ಮಂದಿರ ಯಾರ ದೇವತೆಯರನ್ನು ತಯಾರು ಮಾಡ್ತಾರೋ, ದೇವತೆಯರನ್ನಾಗಿ ತಯಾರು ಮಾಡ್ತಾರೋ ಅವರ ಮಂದಿರವೂ ಇದೆ. ಶಿವಬಾಬಾ ಅವರ ಮಂದಿರವೂ ಕೂಡ ಇದೆ. ಅದು ಶಿವಬಾಬಾ ಅವರ ನೆನಪಾರ್ಥ. तुम्हारा भी यादगार है. सोमनाथ ने अविनाशी ज्ञान रत्न दिया है तो उसका मंदिर कितना अच्छा बना हुआ है. ನೋಡಿ, ತಂದೆ ಹೇಳ್ತಾರೆ ನಿಮ್ಮದು ಕೂಡ ನೆನಪಾರ್ಥಗಳಿವೆ. ಈ ಸೋಮನಾಥ ಮಂದಿರದ ನೋಡಿದರೆ ತಂದೆ ಅವಿನಾಶಿ ಜ್ಞಾನ ರತ್ನವನ್ನು ಕೊಟ್ಟಿರುವಂಥ ಕಾರಣ ಅವರ ಮಂದಿರ ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ. ತುಮ್ ಜಬ್ ಗೀತ್ ಸುನ್ತೆ ಹೋ ತೋ ಜಾನ್ತೆ ಹೋ ಅಭಿ ಹಮ್ ಶಿವ ಬಾಬಾ ಕೆ ಗಲೆ ಕಾ ಹಾರ್ ಬನೆ हैं. बाबा हमको पढ़ाते हैं. हमको पढ़ाने वाला कौन है वह भी खुशी होनी चाहिए. पहले अल्फ बे पढ़ते हैं तो पट माना जमीन में बैठ पढ़ते हैं. फिर बेंच पर बैठ पढ़ते हैं. फिर कुर्सी पर. प्रिंस प्रिंसेस तो कॉलेज में कोच पर बैठते हैं. उनको पढ़ाने वाला कोई प्रिंस प्रिंसेस नहीं होता है. वह भी फिर कोई टीचर होता है. परंतु मर्तबा तो प्रिंस प्रिंसेस का ऊंच होता है. तुम तो सचयुगी प्रिंस प्रिंसेस से भी ऊंच हो ना. वह फिर देवताओं की संतान है. तुम हो ईश्वरीय संतान. जिससे वर्षा लेना है उसको याद करना है. उठते बैठते व्यवहार में रहते उनको भूल नहीं जाना है. याद से ही हेल्दी वेल्दी बनते हैं. ಈಗ ನೀವೆಲ್ಲರೂ ಕೂಡ ಹಾಡನ್ನು ಕೂಡ ಕೇಳಿಸ್ಕೊಂಡಿದ್ದೀರಿ. ನಾವು ಶಿವಬಾಬಾವರ ಕೊರಳಿನ ಹಾರವಾಗಿದ್ದೇವೆ. ಬಾಬಾನೇ ಬಂದು ನಮಗೆ ವಿದ್ಯೆಯನ್ನು ಓದಿಸುತ್ತಾರೆ ಅಂತ. ನಮಗೆ ಓದಿಸುವಂಥವ್ರು ಯಾರು ಎನ್ನುವ ಖುಷಿಯಲ್ಲಿ ನಾವು ಸದಾ ಇರಬೇಕು. ಮೊಟ್ಟ ಮೊದಲು ಅಲ್ಫ್ ತಂದೆಯೇ ಬಂದು ಮಕ್ಕಳಿಗೆ ಓದಿಸುತ್ತಾರೆ. ಓದಿಸುವಾಗ ಕೆಳಗಡೆ ಕೂತ್ಕೊಂಡು ಓದ್ತಿದ್ರು. ಆಮೇಲೆ ಬೆಂಚ್ ಮೇಲೆ ಕೂತ್ಕೊಂಡು ಓದ್ತಾ ಇದ್ರು. ಆಮೇಲೆ ಚೇರ್ಸಲ್ಲಿ ಕೂತ್ಕೊಂಡು ಓದ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಹೊರಗಡೆ ಪ್ರಿನ್ಸೇಜ್ ಕಾಲೇಜ್ ಇದ್ದರೂ ಕೂಡ ಬಾಬಾ ಹೇಳ್ತಿದ್ದಾರೆ ಕೋಚಲ್ಲೂ ಕೂಡ ಕೂತ್ಕೊಳ್ತಾರೆ ಅಂತ. ಈಗ ಓದಿಸುವಂಥವರು ನಿಮಗೆ ಸ್ವಯಂ ತಂದೆ ಆಗಿದ್ದಾರೆ. ಹೊರಗಡೆ ಯಾರೇ ಟೀಚರ್ ಆಗಿದ್ದರೂ ಅವರು ಎಂಥ ಧನವಂತರೇ ಆಗಿದ್ದರೂ ಕೂಡ ಅಲ್ಲಿ ಏನು ರಾಜ್ಕುಮಾರ್ ಬಂದು ಓದಿಸೋದಿಲ್ವಲ್ಲ, ಅವರು ಒಂದು ಟೀಚರೇ ಅಲ್ವ ಅಂತ ಹೇಳ್ತಿದ್ದಾರೆ ಬಾಬಾ. ಈಗ ನೀವು ಮಕ್ಕಳು ಸಾಧಾರಣವಾಗಿ ಕೂತ್ಕೊಂಡು ಓದ್ತಿದ್ರೂ ಕೂಡ ಭವಿಷ್ಯದಲ್ಲಿ ರಾಜಕುಮಾರಿಯರಾಗ್ತೀರಿ. ಪುನಃ ನೀವು ದೇವತಾ ಸಂತಾನರಾಗ್ತೀರಿ. ಈಗ ಈಶ್ವರೀಯ ಸಂತಾನರು ಆಸ್ತಿಯನ್ನು ಪಡೆಯುವುದಕ್ಕೆ ನೆನಪು ಮಾಡ್ತಿದ್ದೀರಿ. ಎದ್ದೇಳುತ್ತಾ ಕುಳಿತುಕೊಳ್ಳುತ್ತಾ ವ್ಯವಹಾರವನ್ನು ಮಾಡುತ್ತಾ ಇದನ್ನು ಮರೆತು ಹೋಗಬಾರ್ದು.
ಸದಾ ನೆನಪಿರಲಿ, ನಾವೇ ವೆಲ್ತಿ ಆಗ್ತೀವಿ ಅಂದರೆ ಆರೋಗ್ಯವಂತರು ಐಶ್ವರ್ಯವಂತರು ಆಗ್ತೇವೆ ಅಂತ. बाप बच्चों को विल कर वानप्रस्थ में जाते हैं तो फिर कुछ भी नहीं रहा, सब कुछ दे दिया। जैसे तुम विल करते हो कि बाबा यह सब आपका है। बाबा फिर कहते, अच्छा ट्रस्टी हो, संभालो। तुम हमको ट्रस्टी बनाते हो, फिर हम तुमको ट्रस्टी बनाते हैं, तो श्रीमत पर चलना, कोई उल्टा सुल्टा धंधा नहीं करना। मेरे से पूछते रहना, कोई तो यह भी नहीं जानते कि बच्चों को भोजन कैसे खाना चाहिए। ब्रह्मा भोजन की बड़ी महिमा है, देवताओं भी ब्रह्मा भोजन का आश रखते हैं, तब तो तुम ब्रह्मा भोजन ले जाते हो। इस ब्रह्मा भोजन में बहुत ताकत है, आगे चल भोजन योगी लोग बनाएंगे, अभी तो पुरुषार्थी है। जितना हो सकता है शिव बाबा की याद में रहने की कोशिश करनी है। बच्चों तो है ना, खाने वाले बच्चे पक्के हो जाते हैं तो बनाने वाले भी पक्के निकलते रहेंगे। ब्रह्मा भोजन कह देते हैं, शिव भोजन नहीं कहते हैं, शिव का भंडारा कहते हैं। जो भी बेच देते हैं वह शिव बाबा के भंडारे में पवित्र हो जाता है, शिव बाबा का भंडारा है। ಅಂದರೆ ತಂದೆ ಹೇಳ್ತಿದ್ದಾರೆ, ಈಗ ನೀವು ಮಕ್ಕಳು ನೋಡ್ತಿದ್ದೀರಿ, ಬ್ರಹ್ಮ ಬಾಬು ಅವರು ವಾನಪ್ರಸ್ಥಿ ಅವಸ್ಥೆಗೆ ತಲುಪಿದಾಗ ಎಲ್ಲವನ್ನು ಕೂಡ ವಿಲ್ ಮಾಡಿಬಿಟ್ರು, ಅಂದರೆ ಎಲ್ಲವನ್ನು ಕೂಡ ಬಾಬುವರಿಗೆ ಕೊಟ್ಟುಬಿಟ್ರು, ಬಾಬಾ ನಿಮ್ಮದೇ ಅಂತ. ಈಗ ಪುನಃ ತಂದೆ ಹೇಳ್ತಾರೆ, ನೀನೇ ಅದನ್ನು ಟ್ರಸ್ಟಿಯಾಗಿ ಸಂಭಾಲನೆ ಮಾಡು ಅಂತ. ಈಗ ನಾವೆಲ್ಲರೂ ಕೂಡ ಟ್ರಸ್ಟಿಯಾಗಿ ಸಂಭಾಲನೆ ಮಾಡಬೇಕು, ಶ್ರೀಮದ್ದಂತೆ ನಡಿಬೇಕು, ಇದರಲ್ಲಿ ಉಲ್ಟಾ ವ್ಯವಹಾರ ಯಾವುದೂ ಮಾಡಬಾರದು. ಏನಾದರೂ ನಮಗೆ ಸಲಹೆಗಳು ಬೇಕಂದರೆ ತಂದೆ ಹತ್ರ ಬಂದು ಕೇಳ್ತಾ ಇರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಕೆಲವು ಮಕ್ಕಳಿಗೆ ಭೋಜನ ಹೆಂಗೆ ತಿನ್ನಬೇಕು ಅಂತ ಕೂಡ ಗೊತ್ತಿರೋದಿಲ್ಲ. ಬ್ರಹ್ಮ ಭೋಜನದ ಬಹಳ ಶ್ರೇಷ್ಠ ಮಹಿಮೆ ಇದೆ. ದೇವತೆಯರು ಕೂಡ ಬ್ರಹ್ಮ ಭೋಜನವನ್ನು ತಿನ್ನಬೇಕೆನ್ನುವಂಥ ಆಸೆ ಇಚ್ಛೆ ಇಟ್ಕೊಳ್ಳುತ್ತಾರೆ. ಅದಕ್ಕೆ ತಾನೇ ಬ್ರಹ್ಮ ಭೋಜನವನ್ನು ದೇವತೆಯರು ಕೂಡ ಇಡುತ್ತಾರೆ. ಬ್ರಾಹ್ಮಣರು ಮಾಡಿದ್ದನ್ನೇ ದೇವತೆಯರು ನೈವೇದ್ಯವಾಗಿಡ್ತಾರೆ, ಯಾಕೆಂದರೆ ಬ್ರಹ್ಮ ಭೋಜನದ ಮಹಿಮೆ ಅಷ್ಟೊಂದಿದೆ ಅಂತ. ಇವಾಗ ಪುರುಷಾರ್ಥಿಗಳು ಭೋಜನವನ್ನು ಮಾಡುತ್ತಿದ್ದಾರೆ, ಆದರೆ ಯೋಗಿಗಳೇ ಭವಿಷ್ಯದಲ್ಲಿ ಭೋಜನ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಪರಿಶ್ರಮ ಮಾಡಿ ತಂದೆಯ ನೆನಪಿನಲ್ಲೇ ಇರಬೇಕು. ಬಾಬಾ ಹೇಳ್ತಾರೆ, ಯಾರಿಗೆ ಭೋಜನವನ್ನು ತಿಂತಾ ಹೋಗ್ತಿರೋ ಅವರು ಪಕ್ಕಾ ಆಗಿಬಿಡ್ತೀರಾ ಅಂತ ಹೇಳ್ತಿದ್ದಾರೆ ಬಾಬಾ. ಈಗಲೂ ಪಕ್ಕಾ ಆಗಿಬಿಡ್ತೀರಾ, ಮತ್ತು ಭೋಜನ ತಯಾರು ಮಾಡುವಂಥವರು ಕೂಡ ಪಕ್ಕಾ ಆಗಿಬಿಡ್ತಾರೆ. ಅದಕ್ಕೋಸ್ಕರ ಇದು ಶಿವಬಾಬುವರ ಭಂಡಾರ, ಬ್ರಹ್ಮ ಭೋಜನ ಎಂದು ಹೇಳಲಾಗುತ್ತದೆ. ಇದು ಭಂಡಾರ ಯಾವುದು? ಶಿವಬಾಬುವರದು. ಬಾಬಾ ಹೇಳ್ತಿದ್ದಾರೆ, ಶಿವಬಾಬುವರ ಭಂಡಾರದಲ್ಲಿ ನೀವೇನೇ ಹಾಕಿದ್ರೂ ಕೂಡ ಅದೇನಾಗುತ್ತೆ, ಸಫಲ ಆಗಿಬಿಡುತ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ, ಹಾಗೂ ಪವಿತ್ರ ಆಗಿಬಿಡುತ್ತೆ. बाबा ने बतलाया है, श्रीनाथ द्वारे पर घी के कुएं है, वहाँ पक्की रसोई बनती है और जगन्नाथ द्वारे पर कच्ची रसोई बनती है। फर्क है ना, वह है श्याम, वह है सुंदर। श्रीनाथ के पास बहुत धन है, वहाँ उड़ीसा के तरफ इतना धनवान नहीं होते, गरीब और साहूकार तो होते हैं ना। अभी तो बहुत गरीब है, फिर साहूकार होंगे। इस समय तुम बहुत गरीब हो, वहाँ तो तुमको 36 प्रकार के भोजन मिलेंगे, तो ऐसी तैयारियाँ करनी चाहिए। बल प्रजा भी 36 प्रकार के भोजन खा सकती है, परंतु राजाई का मर्तबा तो ऊंच है ना, वहाँ का भोजन तो बहुत फर्स्ट क्लास होगा, सब चीज़ें A1 क्वालिटी की होगी। यहाँ तो सब चीज़ें Z क्वालिटी के हैं। ಬಾಬಾ ಹೇಳ್ತಾರೆ, ಸತ್ಯುಗದಲ್ಲೆಲ್ಲ A ಕ್ವಾಲಿಟಿ ಆಗಿರುತ್ತೆ, ಇಲ್ಲೆಲ್ಲ Z ಕ್ವಾಲಿಟಿ ಅಂತ ಬಾಬಾ ಹೇಳ್ತಾರೆ, ಅಂದರೆ ಲಾಸ್ಟ್ ಕ್ವಾಲಿಟಿ ಅಂತ ಹೇಳ್ತಿದ್ದಾರೆ. ದಿನ ರಾತ್ ಕಾ ಫರಕ್ ಏನೋ ಅಂತ ಹೇಳ್ತಿದ್ದಾರೆ ಬಾಬಾ. ಅಂದರೆ ಬಾಬಾ ಹೇಳ್ತಿದ್ದಾರೆ, ಈಗ ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ, ಜಗನ್ನಾಥ ದ್ವಾರೆಯಲ್ಲಿ ತುಪ್ಪದ ಈ ಬಾವಿಗಳಿತ್ತು ಅಂತೆಲ್ಲ ಕೂಡ ನಾವು ಕೇಳಿದ್ದೀವಿ. ಅಲ್ಲೆಲ್ಲ ಕೂಡ ಪಕ್ಕ ನಿಯಮಪೂರ್ವಕವಾಗಿ ಅಲ್ಲಿ ಅಡುಗೆ ಮನೆ ಇರುತ್ತೆ ಅಂತ ಹೇಳ್ತಾರೆ. ಆದರೆ ಜಗನ್ನಾಥಪುರಿಯಲ್ಲಿ ಅಷ್ಟು ಚೆನ್ನಾಗಿರುವುದಿಲ್ಲ, ಅಲ್ಲಿ ಸ್ವಲ್ಪ ಹಸಿಯಾಗಿ ಇರುತ್ತೆ ಅಂತ ಬಾಬಾ ಹೇಳ್ತಾರೆ. ಎಷ್ಟು ವ್ಯತ್ಯಾಸ ಇದೆ, ಯಾಕೆ ಅಂದರೆ ಅಲ್ಲಿ ಶ್ಯಾಮಾಗಿ ತೋರಿಸಿದ್ದಾರೆ, ಇಲ್ಲಿ ಸುಂದರವಾಗಿ ತೋರಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಶ್ರೀನಾಥನ ಹತ್ತಿರ ಬಹಳ ದನ ಇರುತ್ತೆ, ಆದರೆ ಅಲ್ಲಿ ಅಂದರೆ ಜಗನ್ನಾಥಪುರಿಯಲ್ಲಿ ಅಷ್ಟೊಂದು ಧನವಂತರು ಇರೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಅದಕ್ಕೆ ಅವರಿಗೆ ಎಷ್ಟಾಗುತ್ತೋ ಆ ರೀತಿ ಮಂದಿರದಲ್ಲಿ ಅಡುಗೆ ಮನೆ ಆಗಿರ್ಬೋದು, ಪ್ರಸಾದ ಆಗಿರ್ಬೋದು ತಯಾರು ಮಾಡ್ತಾರೆ.
ಅದೇ ನೋಡಿ, ಶ್ರೀನಾಥ ಮಂದಿರದಲ್ಲಿ ಬೆಳ್ಳಿಗೆ ತೋರಿಸ್ತಾರೆ, ಜಗನ್ನಾಥಪುರಿಯಲ್ಲಿ ಕಪ್ಪಿಗೆ ತೋರಿಸ್ತಾರೆ ಕೃಷ್ಣನನ್ನು. ಇದು ಕೂಡ ವ್ಯತ್ಯಾಸ ಅಂತ ಬಾಬಾ ಹೇಳ್ತಾರೆ. ಸಾಹುಕಾರರಿಗೆ ಹಾಗೂ ಬಡವರಿಗೆ ಎಷ್ಟು ವ್ಯತ್ಯಾಸ ಇರುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಬಲೆ ಸತ್ಯುಗದಲ್ಲಿ 36 ಪ್ರಕಾರದ ಭೋಜನ ನಿಮಗೆ ಸಿಗುತ್ತೆ. ರಾಜರು ಅದನ್ನೇ ತಿಂತಾರೆ, ಪ್ರಜೆಗಳಿಗೂ ಕೂಡ ಅದೇ ಸಿಗುತ್ತೆ. ಆದರೆ ವ್ಯತ್ಯಾಸ ಅಂತೂ ಪದವಿಯಲ್ಲಿ ಇದ್ದೇ ಇದೆಯಲ್ವಾ. ಸತ್ಯುಗದಲ್ಲಿ ಎಲ್ಲ ಕೂಡ A1 ಕ್ವಾಲಿಟಿ ಇರುತ್ತೆ, ಆದರೆ ಈಗ ಸಿಗ್ತಾ ಇರೋದು Z ಕ್ವಾಲಿಟಿ ಅಂತ ಬಾಬಾ ಹೇಳ್ತಿದ್ದಾರೆ. ಅಂದರೆ ಲಾಸ್ಟ್ ಕ್ವಾಲಿಟಿ, ಹಗಲಿಗೆ ರಾತ್ರಿಗಿರೋಷ್ಟು ವ್ಯತ್ಯಾಸ ಇಲ್ಲಿದೆ. ಅನಾಜ್ ಆದಿ ಜೋ ನಿಕಲ್ತಾ ಹೈ सब सड़ा हुआ ही रहता है. तुम बच्चों को बहुत नशा रहना चाहिए. कोई बड़ा इम्तहान पास करते तो नशा रहता है, तुमको तो बहुत ऊंच नशा रहना चाहिए. हमको भगवान पढ़ा रहे हैं. जो सर्व का सद्गति दाता है वह कहते हैं मैं तुम्हारा ओबीडियंट सर्वेंट हूँ. बाप बच्चों को ओबीडियंट सर्वेंट होते हैं, बच्चों पर बलि चढ़ फिर खुद वानप्रस्थ अवस्था में चले जाते हैं. बाप कहते हैं मैं भी बलि चढ़ता हूँ, परंतु तुम पहले बलि चढ़ते हो. आदमी मरता है तो उसकी चीज़ कारीगर को देते हैं ना. साहूकार होते हैं तो फर्नीचर आदि भी दे देते हैं. तुम बच्चे क्या देते हो? कीचड़ पट्टी देते हैं. उसकी एवज़ा में तुमको क्या मिलता है? गरीब ही वर्षा लेते हैं. बलिहार जाते हो, बाबा लेते क्या है, देते क्या है? तो तुम बच्चों को नशा रहना चाहिए. बेहद का बाबा मिला है, मूत पलीती कपड़े धोते हैं. सिख लोग कहते हैं गुरु नानक ने यह वाणी चलाई जिसका ग्रंथ बना हुआ है. भारतवासियों को यह भी पता नहीं कि हमारी गीता किसने सुनाई. गीता का भगवान कौन है, कौन सा धर्म स्थापन किया? वह तो हिंदू धर्म कह देते हैं, आर्य धर्म कहते हैं, अर्थ भी समझते नहीं. ಈಗ ನೀವೆಲ್ಲರೂ ಕೂಡ ಮಕ್ಕಳು ತುಂಬ ಖುಷಿಯಲ್ಲಿರಬೇಕು. ನಮಗೆ ಸ್ವಯಂ ಭಗವಂತನೇ ಬಂದು ಓದಿಸ್ತಿದ್ದಾರೆ ಅಂತ ಈ ನಶೆಯಲ್ಲಿರಬೇಕು. ಸರ್ವರ ಸದ್ಗತಿದಾತ ಕೂಡ ಇವರೇ ಆಗಿದ್ದಾರೆ. ತಂದೆ ಬಂದು ಹೇಳ್ತಿದ್ದಾರೆ ನಾನೇ ನಿಮಗೆ ಒಬಿಡಿಯಂಟ್ ಸರ್ವೆಂಟ್ ಆಗಿದ್ದೇನೆ, ಪ್ರಾಮಾಣಿಕ ಸೇವಾದಾರಿಯಾಗಿದ್ದೇನೆ. ನೀವು ಮಕ್ಕಳು ಕೂಡ ಒಬಿಡಿಯಂಟ್ ಸೇವಾದಾರಿಗಳಾಗಿದ್ದೀರಿ. ನೀವು ಮಕ್ಕಳು ತಂದೆಗೆ ಬಲಿಹಾರಿ ಆಗ್ತೀರಿ ಅಂತ ಬಾಬಾ ಹೇಳ್ತಿದ್ದಾರೆ. ನಾನು ನಿಮಗೆ ಬಲಿಹಾರಿ ಆಗ್ತೇನೆ, ಆದರೆ ಮೊದಲು ನೀವು ಆಗ್ತೀರಿ ಅಂತ ಹೇಳ್ತಿದ್ದಾರೆ ಬಾಬಾ. ಯಾರೇ ಶರೀರ ಬಿಟ್ಟರೆ ಅವ್ರು ಏನು ಮಾಡ್ತಾರೆ, ಅವ್ರ ಕೆಲಸಗಾರ ಏನು ಮಾಡಿಬಿಡ್ತಾರೆ, ಎಲ್ಲ ಶರೀರ ಬಿಟ್ಟಿರುವಂಥವರ ವಸ್ತುಗಳೆಲ್ಲವೂ ಕೂಡ ಕೊಟ್ಟು ಬಿಡ್ತಾರೆ. ಅದು ಫರ್ನಿಚರ್ಸ್ ಏನೆಲ್ಲ ಇದೆಯೋ ಅದು ಕೂಡ ಸಾಹುಕಾರ ಇದ್ದರೆ ಅದು ಕೂಡ ಕೊಟ್ಟು ಬಿಡ್ತಾರೆ. ಆದರೆ ಇವಾಗ ನಾವೇನು ಮಾಡ್ತಾ ಇದ್ದೀವಿ, ಶಿವಬಾಬಾರಿಗೆ ಏನು ಕೊಡ್ತಾ ಇದ್ದೀವಿ, ಎಲ್ಲ ಮಲಿನವಾಗಿರುವಂಥ ವಸ್ತುಗಳನ್ನೇ ಕೊಡ್ತಿದ್ದೀವಿ, ಕೊಲಕಾಗಿರುವಂಥ ವಸ್ತುಗಳನ್ನು ಕೊಡ್ತಿದ್ದೀವಿ. ಆದರೆ ಅದರ ಬದಲಾಗಿ ತಂದೆ ನಮಗೇನು ಕೊಡ್ತಿದ್ದಾರೆ, ಸ್ವರ್ಗದ ರಾಜ್ಯಭಾಗ್ಯವನ್ನೇ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಆದರೆ ಈ ಆಸ್ತಿಯನ್ನು ಬಡವರೇ ತೆಗೆದುಕೊಳ್ತಾರೆ. ಇಲ್ಲಿ ಬಲಿಹಾರಿ ಆಗಬೇಕು. ತಂದೆ ಏನು ತೆಗೆದುಕೊಳ್ತಾರೆ, ಏನು ಕೊಡ್ತಾರೆ ನೋಡಿ, ನಿಮಗೆ ಎಷ್ಟು ನಶೆ ಇರಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಬೇರೆ ದಿನ ತಂದೆ ಸಿಕ್ಕಿದ್ದಾರೆ, ಮಲಿನ ವಸ್ತ್ರವನ್ನು ಚೆನ್ನಾಗಿ ಸ್ವಚ್ಛ ಮಾಡ್ತಾರೆ. ಈ ಮಾತನ್ನು ಸಿಕ್ಕರು ತಿಳ್ಕೊಳ್ತಾರೆ, ಗುರುನಾನಕೇ ಹೇಳಿದರು ಅಂತ. ಅವ್ರದ್ದೇ ವಚನಗಳನ್ನು ಒಂದು ಗ್ರಂಥ ಮಾಡಲಾಯಿತು ಅಂತ ಹೇಳ್ತಾರೆ. ಆದರೆ ಭಾರತವಾಸಿಯರಿಗೆ ಗೊತ್ತೇ ಇಲ್ಲ ಗೀತೆ ಯಾರು ಹೇಳಿದ್ರು, ಗೀತೆ ಭಗವಂತ ಯಾರು, ಧರ್ಮಸ್ಥಾಪಕ ಅಂದರೆ ಸತ್ಯವಾಗಿರುವಂಥ ಈ ಧರ್ಮಸ್ಥಾಪಕ ಯಾರು, ಯಾವ ಧರ್ಮ ನಮ್ಮದು ಅಂತ ಅವರನ್ನು ವಾಸ್ತವದಲ್ಲಿ ಭಾರತವಾಸಿಯರು ಹಿಂದೂ ಧರ್ಮದವರು ಅಂದ್ಕೊಂಡ್ಬಿಡ್ತಾರೆ, ಆರ್ಯ ಧರ್ಮದವರು ಅಂತಲೇ ಹೇಳ್ತಾರೆ. ಅದರ ಅರ್ಥ ಏನು ತಿಳಿದುಕೊಳ್ಳುವುದಿಲ್ಲ. वह समझते हैं कि आर्य धर्म था, अब तो सारा भारत अनार्य है. यह तो करके दयानंद ने नाम रखा है. पिछाड़ी के जो ठालियाँ निकलती हैं उनकी जल्दी जल्दी वृद्धि हो जाती है. तुमको तो मेहनत करनी पड़ती है, उन्हों को कन्वर्ट करने में देरी थोड़ी ही लगती है. वहाँ तो कन्वर्ट होने की बात ही नहीं. यहाँ है शूद्र से ब्राह्मण बनना. ब्राह्मण बनना कोई मासी का घर थोड़ी ही है. चलते चलते फा हो जाते हैं. बाबा कहते हैं कोई गला भी काट दे तो भी अपवित्र नहीं बनना. बाबा से पूछते कि इस हालत में क्या करूं,
तो बाबा समझ जाते हैं कि सहन नहीं कर सकते हैं। तो बाबा कहते हैं जाकर पतित बनो, यह तो तुम्हारा ऊपर है, वह तो करके इस एक जन्म के लिए मार देंगे, तुमको तो 21 जन्म के लिए अपना कत्ल करती हो। चलते चलते माया ज़ोर से थप्पड़ मार देती है। बॉक्सिंग है ना, एक ही गुस्से से एकदम गिरा देती है। 15-20 वर्ष के शुरू से आए हुए भी ऐसे जो एकदम छोड़कर चले जाते हैं, मर पड़ते हैं, ऐसे भी नाजुक है। भूल पर तो पछताना होता है ना। ಅಂದರೆ ತಂದೆ ಹೇಳ್ತಿದ್ದಾರೆ, ಈಗ ಎಲ್ಲ ಕೂಡ ವೃದ್ಧಿ ಆಗ್ತಾ ಹೋಗುತ್ತೆ ಎಲ್ಲ ಧರ್ಮಗಳು. ಈಗ ಇದರಲ್ಲಿ ಪರಿಶ್ರಮ ಕೂಡ ಮಾಡಬೇಕು. ಇಲ್ಲಿವರೆಗೂ ಕೂಡ ಎಲ್ಲರೂ ಇತರ ಧರ್ಮಗಳಿಗೆ ಕನ್ವರ್ಟ್ ಆಗ್ತಾ ಬಂದರು. ಆದರೆ ಇಲ್ಲಿ ಕನ್ವರ್ಷನ್ ಎನ್ನುವಂಥ ಮಾತೇ ಇಲ್ಲ. ಶೂದ್ರದಿಂದ ಬ್ರಾಹ್ಮಣರಾಗಬೇಕಷ್ಟೆ. ಆದರೆ ಬ್ರಾಹ್ಮಣರಾಗುವುದೇನು ಚಿಕ್ಕಮ್ಮನ ಮನೆಯಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಈಗ ನೀವೆಲ್ಲರೂ ಕೂಡ ಬ್ರಾಹ್ಮಣರು ಮುಂದೆ ಹೋಗ್ತಿರಬೇಕು. ಕೆಲವರು ಹೆಂಗೆ ಅಂದರೆ ನಡೀತಾ ನಡೀತಾ ಮಾಯ ಆಗಿಬಿಡ್ತಾರೆ. ತಂದೆ ಹೇಳ್ತಿದ್ದಾರೆ, ನಿಮ್ಮ ಶಿರಸ್ಸು ಕತ್ತರಿಸಿದ್ರೂ ಸಹ ನೀವು ಅಪವಿತ್ರರಾಗಬಾರದು ಅಂತ ಹೇಳ್ತಿದ್ದಾರೆ ಬಾಬಾ. ಬಾಬನ್ ಕೇಳ್ತಾರಂತೆ, ಬಾಬಾ ಇಂಥ ಪರಿಸ್ಥಿತಿಯಲ್ಲಿ ನಾನು ಏನು ಮಾಡಲಿ ಅಂತ. ಅವಾಗ ಬಾಬಾ ತಿಳ್ಕೊಂಬಿಡ್ತಾರಂತೆ, ಈ ಮಗು ತುಂಬ ಸಹನೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು, ಸರಿ ನೀನು ಪತಿತ ಆಗು ಅಂತಲೇ ಹೇಳ್ಬಿಡ್ತಾರೆ. ಏಕೆಂದರೆ ಎಲ್ಲವೂ ಕೂಡ ನಿಮ್ಮ ಮೇಲಿದೆ ಅಂತ ಬಾಬಾ ಹೇಳ್ತಿದ್ದಾರೆ, ನಿಮ್ಮ ಶಕ್ತಿಯ ಅನುಸಾರ. ಆದರೆ ಬಾಬಾ ಹೇಳ್ತಾರೆ, ಏನೇ ಆದರೂ ಕೂಡ ನೀವೇನು ಮಾಡಬೇಕು, ಪರಿಶ್ರಮವನ್ನು ಪಡಲೇಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಏನು ಮಾಡಿದ್ರು ಕೂಡ ಒಂದೇ ಒಂದು ಜನ್ಮಕ್ಕೆ ತಾನೆ ಅಂತ ಬಾಬಾ ಹೇಳ್ತಿದ್ದಾರೆ, ಸಾಯಿಸಿದ್ರು ಕೂಡ. ಆದರೆ ನೀವು 21 ಜನ್ಮಗಳಿಗೆ ಆಸ್ತಿಯನ್ನು ಪಡಿಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ನಡೀತಾ ನಡೀತಾ ಮಾಯೆ ಕೂಡ ಜೋರಾಗಿ ಪೆಟ್ಟನ್ನು ಕೂಡ ಕೊಡುತ್ತದೆ. ಇದು ಬಾಕ್ಸಿಂಗ್ ಆಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ. 15-20 ವರ್ಷದಿಂದ ಇರುವಂಥವರು ಕೂಡ ಒಂದೇ ಸತಿ ಬಾಬುವನ್ನು ಬಿಟ್ಟು ಮಾಯ ಆಗಿಬಿಡ್ತಾರೆ. ಆಮೇಲೆ ಪಶ್ಚಾತ್ತಾಪನೂ ಕೂಡ ಪಡಿಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. बाप समझाते हैं, बच्चे तुम यह डिसर्विस करते हो, यह ठीक नहीं है। शिक्षा तो दी जाती है, कोई गुस्सा नहीं लगाया जाता है। जैसे कहते हैं ना, घर में बच्चों बहुत तंग करते तो चमाट लगानी पड़ती है। बाबा कहते हैं, अच्छा उनके कल्याण के लिए करके थोड़ा कान पकड़ लो, जितना हो सके बड़े प्यार से समझाओ। कृष्ण के लिए भी कहते हैं ना कि उसने रस्सी में बांध देते थे, परंतु ऐसे चंचलता वहाँ होती नहीं है। इस समय के ही बच्चे नाक से दम कर देते हैं. ಅಂದರೆ ತಂದೆ ಹೇಳ್ತಿದ್ದಾರೆ, ಮಕ್ಕಳು ಈ ಥರ ಡಿಸ್ಸರ್ವಿಸ್ ಮಾಡೋದು ಸರಿಯಲ್ಲ ಅಂತ ಕೂಡ ಶಿಕ್ಷಣೆ ಕೊಡಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತು ಮನೆಯಲ್ಲಿ ಮಕ್ಕಳು ತುಂಬ ತೊಂದರೆ ಮಾಡ್ತಾ ಇರ್ತಾರೆ. ಚಿಕ್ಕ ಮಕ್ಕಳು ತುಂಬ ತುಂಟಾಟ ಮಾಡ್ತಿರ್ತಾರಲ್ಲ, ಅವ್ರಿಗೆ ಹೊಡಿಬೇಕಾಗುತ್ತೆ. ಆವಾಗ ಬಾಬಾ ಹೇಳ್ತಾರೆ, ಮಕ್ಕಳೇ ಅವ್ರಿಗೆ ಹೊಡಿಬೇಡಿ, ಸುಮ್ಮನೆ ಕಿವಿಯನ್ನು ಹಿಂಡಿ ಅಂತ ಹೇಳ್ತಾರೆ ಬಾಬಾ. ಏಕೆಂದರೆ ಕೃಷ್ಣನಿಗೂ ತೋರಿಸ್ತಾರಲ್ಲ, ತುಂಬ ತುಂಟಾಟ ಮಾಡ್ತಾ ಇರೋದಕ್ಕೆ ಹಗ್ಗದಲ್ಲಿ ಹಾಕಿ ಕಟ್ಟಾಕಿದ್ರು ಅಂತ. ಆದರೆ ಸತ್ಯುಗದಲ್ಲಿ ಕೃಷ್ಣ ಏನು ಇಂಥ ತುಂಟಾಟವನ್ನು ಮಾಡುವುದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಆದರೆ ಈಗಿರುವಂಥ ಚಿಕ್ಕ ಮಕ್ಕಳು ಆ ರೀತಿ ಮಾಡ್ತಾರೆ ಅಂತ. तो बाप समझाते हैं कि बच्चे मंजिल बहुत ऊंच है, हर बात में पूछो, बाबा युक्तियाँ बतलाते रहेंगे। हर एक की बीमारी अलग अलग होती है, कदम कदम पर सावधानी लेनी है, नहीं तो धोखा खा लेंगे, बहुत बहुत मीठा बनना है. ಈಗ ತಂದೆ ಹೇಳ್ತಾರೆ, ಮಕ್ಕಳೇ ಗುರಿ ತುಂಬ ಉನ್ನತವಾಗಿದೆ, ಆದ್ದರಿಂದ ನಡೆಯುವಂಥ ದಾರಿಯಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ತಂದೆಯನ್ನು ಕೇಳಬೇಕು ಅಂತ ಬಾಬಾ ಹೇಳ್ತಾರೆ. ಇವಾಗ ಯಾವುದೊಂದು ಗೊತ್ತಿಲ್ಲದಿರುವಂಥ ಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ, ಆ ಸ್ಥಾನದ ಗುರಿ ಗೊತ್ತಿರುವಂಥವ್ರು ಅಥವಾ ಎಲ್ಲಿ ಹೋಗಬೇಕು ಆ ಸ್ಥಾನ ಗೊತ್ತಿರುವಂಥ ನಮ್ಮ ಜೊತೇಲಿ ಇದ್ದಾರೆ ಅಂತಂದರೆ ಹೆಜ್ಜೆಯಲ್ಲೂ ಕೂಡ ಅವ್ರನ್ನ ಕೇಳ್ತಾ ಹೋಗ್ತೀವಿ ತಾನೇ ಮುಂದೆ. ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ, ಹೆಜ್ಜೆಯಲ್ಲೂ ಕೂಡ ತಂದೆಯಿಂದ ಯುಕ್ತಿಗಳು ಕೇಳಬೇಕು. ಏಕೆಂದರೆ ಒಬ್ರೊಬ್ಬರ ರೋಗ ಒಂದೊಂದು ಥರ ಇರುತ್ತೆ, ಒಬ್ರೊಬ್ಬರಿಗೆ ಒಂದೊಂದು ರೀತಿ ಎಚ್ಚರಿಕೆಯನ್ನು ಕೊಡಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೆ ಇದರಲ್ಲಿ ಮೋಸ ಹೋಗಬೇಡಿ, ಬಾಲ ಮಧುರರಾಗಿ. ಶಿವ ಬಾಬಾ ಕಿತನಾ ಪ್ಯಾರಾ ಹೈ, ಮೀಠಾ ಹೈ, ಬಚ್ಚೋं को भी ऐसा बनना है. ಶಿವ ಬಾಬಾ ಎಷ್ಟು ಪ್ರಿಯ ಹಾಗೂ ಎಷ್ಟು ಮಧುರರಾಗಿದ್ದಾರೋ ಆ ರೀತಿ ನೀವು ಕೂಡ ಆಗಬೇಕು. बाप तो चाहेंगे ना बच्चे हमसे भी ऊंच बने, तो नाम निकाले, ऐसा फर्स्ट क्लास बनो जो
हमसे भी ऊंच पद हो, बरोबर ऊंच पद देते हैं ना। किसी को ख्याल में भी नहीं होगा कि यह विश्व के मालिक कैसे बनेंगे। तो तुम्हारी चलन बड़ी रॉयल होनी चाहिए, चलना फिरना बोलना खाना बड़ा रॉयल होना चाहिए, अंदर में बहुत खुशी होनी चाहिए कि हम ಈಶ್ವರೀಯ ಸಂತಾನ है। ಈಗ ನಿಮಗೆ ಬಹಳ ಚಿಂತನೆ ಇರಬೇಕು, ನಾವು ಹಿಂಗೆ ವಿಶ್ವದ ಮಾಲೀಕರಾಗುವುದು ಅಂತ. ಬಾಬಾ ಹೇಳ್ತಿದ್ದಾರೆ, ನಿಮ್ಮ ಮೊದಲು ಸಂಕಲ್ಪದಲ್ಲಾದರೂ ಇತ್ತ ನಾವು ವಿಶ್ವದ ಮಾಲೀಕರಾಗ್ತೀವಿ ಅಂತ. ಇಲ್ಲ ಅಲ್ವಾ? ಎಷ್ಟು ಉನ್ನತವಾಗಿರುವಂಥ ಪದವಿಯನ್ನು ಪಡಿತಾ ಇದ್ದೀರಿ. ಅದಕ್ಕೋಸ್ಕರ ನಿಮ್ಮ ನಡತೆ ತುಂಬ ರಾಯಲ್ ಆಗಿರಬೇಕು. ನಡೆಯೋದು, ತಿರುಗುವುದು, ಮಾತನಾಡುವುದು, ತಿನ್ನುವುದು ಎಲ್ಲ ತುಂಬ ಫಸ್ಟ್ ಕ್ಲಾಸ್ ಆಗಿರಬೇಕು, ರಾಯಲ್ ಆಗಿರಬೇಕು ಅಂತ ಹೇಳ್ತಿದ್ದಾರೆ. ಒಳಗೆ ತುಂಬ ಖುಷಿ ಇರಬೇಕಂತ, ನಾವು ಈಶ್ವರೀಯ ಸಂತಾನರು ಅಂತ. लक्ष्मी नारायण के चित्र तो प्रत्यक्ष है ना, तुम तो गुप्त हो ना। तुम ब्राह्मणों को ब्राह्मण ही जाने और ना जाने कोई। तुम जानते हो हम गुप्त वेश में बाबा से वर्षा लेकर विश्व के मालिक बनते हैं। बहुत ऊंच पद है ना, इसमें अंदर में बड़ी खुशी रहती है, मुकड़ा फूल की तरह खिला रहता है। ऐसा पुरुषार्थ करना है, अभी कोई ऐसा बना नहीं है, पुरुषार्थ करना है। आगे चल तुम्हारा बहुत मान होने वाला है। सन्यासियों और राजाओं को भी पिछाड़ी में ज्ञान देना है, जब तुम्हारी में पूरी ताकत आ जाती है। ಈಗ ನೀವು ತುಂಬ ಖುಷಿಯಲ್ಲಿರಬೇಕು, ಏಕೆಂದರೆ ನಾವು ಈಶ್ವರೀಯ ಸಂತಾನರಾಗಿದ್ದೇವೆ ಅಂತ. ಲಕ್ಷ್ಮೀನಾರಾಯಣರ ಚಿತ್ರವೂ ಕೂಡ ಪ್ರತ್ಯಕ್ಷವಾಗಿದೆ, ಆದರೆ ನೀವು ಗುಪ್ತವಾಗಿದ್ದೀರಿ. ಬ್ರಾಹ್ಮಣರ ಬಗ್ಗೆ ನೀವೇ ತಿಳ್ಕೊಳ್ಳಿಕ್ಕೆ ಸಾಧ್ಯ, ನಿಮ್ಮ ಬಗ್ಗೆ ಮತ್ತು ಯಾರೂ ಇತರು ತಿಳ್ಕೊಳ್ಳಲು ಸಾಧ್ಯ ಇಲ್ಲ. ತಂದೆ ಗುಪ್ತ ವೇಷದಲ್ಲಿ ಬಂದು ಆಸ್ತಿಯನ್ನು ಕೊಟ್ಟು ವಿಶ್ವದ ಮಾಲೀಕರನ್ನಾಗಿ ಮಾಡ್ತಿದ್ದಾರೆ, ಬಹಳ ಉನ್ನತ ಪದವಿಯನ್ನು ಕೊಡ್ತಿದ್ದಾರೆ. ಅದಕ್ಕೋಸ್ಕರ ತುಂಬ ಖುಷಿಯಲ್ಲಿರಬೇಕು, ನಿಮ್ಮ ಮುಖ ಹರಳಿರಬೇಕು, ಇಂಥ ಪುರುಷಾರ್ಥವನ್ನು ಮಾಡಿ ಅಂತ ಹೇಳ್ತಿದ್ದಾರೆ. ಈಗ ಮುಂದೆ ಹೋಗಿ ತುಂಬ ಗೌರವ ನಿಮಗೆ ಕೊಡ್ತಾರೆ. ಸನ್ಯಾಸಿರು ಹಾಗೂ ರಾಜರು ಕೂಡ ನೀವು ಜ್ಞಾನವನ್ನು ಕೊಡಬೇಕು, ಆದರೆ ನೀವು ಫಸ್ಟ್ ನಿಮ್ಮಲ್ಲಿ ಶಕ್ತಿಯನ್ನು ತುಂಬಿಸಿಕೊಳ್ಳಿರಿ ಅಂತ ಹೇಳ್ತಾರೆ. ज्ञान और योग बल से तुम्हें सतो प्रधान बनना है, मुख से सदैव रतन ही निकलते रहे तो तुम रूप बसंत बन जाएंगे, आत्मा पवित्र बनती जाएगी. ಜ್ಞಾನ ಹಾಗೂ ಯೋಗದ ಬಲದಿಂದ ನೀವು ಸತೋ ಪ್ರಧಾನರಾಗಬೇಕು. ನಿಮ್ಮ ಮುಖದಿಂದ ಸದಾ ಜ್ಞಾನ ರತ್ನಗಳೇ ಬರಬೇಕು, ರೂಪ ಬಸಂತಗಳಾಗಬೇಕು, ಅಂದರೆ ಜ್ಞಾನಿ ಯೋಗಿ ಆತ್ಮರಾಗಬೇಕು. ಆತ್ಮ ಪವಿತ್ರ ಆಗುತ್ತಲ್ಲ. ಈಗ ನೀವೆಷ್ಟು ಹತ್ರ ಬರ್ತಾ ಹೋಗ್ತೀರೋ ಅಷ್ಟು ನಿಮ್ಮ ಒಳಗಡೆ ಖುಷಿ ಅನ್ನೋದು ಇರುತ್ತದೆ ಅಂತ ಬಾಬಾ ಹೇಳ್ತಿದ್ದಾರೆ. ಅದಕ್ಕೆ ನಿಮ್ಮ ರಾಜಧಾನಿಯಲ್ಲೂ ಕೂಡ ಎಲ್ಲ ಸಾಕ್ಷಾತ್ಕಾರಗಳು ಕೂಡ ಆಗುತ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಇಲ್ಲಿ ಎಷ್ಟೊಂದು ಅತ್ಯಾಚಾರ ಇದೆ, ಆದರೆ ಅದನ್ನೆಲ್ಲವೂ ಕೂಡ ಸಹನೆ ಮಾಡಿಕೊಳ್ಬೇಕು. ಬಾಬಾಗೋಸ್ಕರ ಆದರೂ ಸಹನೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಬಾಬಾ. सतयुग में कितनी पवित्रता है, 100% वॉइसलेस वर्ल्ड कहा जाता है, अभी है 100% विशेष वर्ल्ड तुम्हारी बुद्धि में है. अभी हम शिव बाबा के गले का हार बनने के लिए रूहानी योग की दौड़ पहन रहे हैं. ಸತ್ಯುಗದಲ್ಲಿ 100% ನಿರ್ವಿಕಾರಿಗಳಾಗಿರ್ತಾರೆ, ಪವಿತ್ರರಾಗಿರ್ತಾರೆ. ಇಲ್ಲಿ 100% ವಿಕಾರಿಗಳಾಗಿದ್ದಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಈಗ ನೀವೆಲ್ಲರೂ ಕೂಡ ಶಿವಬಾಬರ ಕೊರಳಿನ ಹಾರ ಆಗಲಿಕ್ಕೆ ಆತ್ಮಿಕ ಯೋಗದ ಓಟದಲ್ಲಿ ನೀವಿದ್ದೀರಿ ಅಂತ ಬಾಬಾ ಹೇಳ್ತಾರೆ. ಶಿವಬಾಬರವರ ಕೊರಳಿನ ಹಾರವಾಗಲು ಆತ್ಮಿಕ ಓಟದಲ್ಲಿ ನಾವು ಓಡುತ್ತಾ ಇದ್ದೀವಿ. ಫಿರ್ ಹಮ್ ವಿಷ್ಣು ಕೆ ಗಲೆ ಕಾ ಹಾರ ಬನೆ, ಆಮೇಲೆ ನಾವೇ ಭವಿಷ್ಯದಲ್ಲಿ ವಿಷ್ಣುವಿನ ಕೊರಳಿನ ಹಾರವಾಗುತ್ತೇವೆ. ತುಮಾರಾ ಪಹಲೆ ಪಹಲೆ ನಸಲ್ है ब्राह्मणों का, फिर तुम देवता क्षत्रिय बनते हो. उतरती कला में तुमको सारा कल्प लगता है और चढ़ती कला में सेकंड लगता है. अभी तुम्हारी चढ़ती कला है, सिर्फ बाप को याद करना है, यह अंतिम जन्म है. गिरने में तुमको 84 जन्म लगते हैं, इस जन्म में तुम चढ़ते हो. बाबा सेकंड में जीवन मुक्ति देते हैं, वह खुशी रहनी चाहिए. कॉन्ट्रास्ट किया जाता है उस नॉलेज से हम क्या बनेंगे, इससे हम क्या बनेंगे. यह भी पढ़ना है, वह भी पढ़ना है. ಅಂದರೆ ತಂದೆ ಹೇಳ್ತಿದ್ದಾರೆ, ಮೊಟ್ಟ ಮೊದಲು ನೀವು ಬ್ರಾಹ್ಮಣರೇ ಆಗ್ತೀರಿ, ಆಮೇಲೆ ದೇವತೆಯರಾಗ್ತೀರಿ ಅಂತ ಹೇಳ್ತಿದ್ದಾರೆ. ಈಗ ನಿಮ್ದು ಇಳುವ ಕಲೆ ಆಗಿಬಿಟ್ಟಿದೆ,
ಕಲ್ಪದ ಅಂತ್ಯದಲ್ಲಿ ಇದಾಗತ್ತೆ, ಮತ್ತು ಸೆಕೆಂಡಿನಲ್ಲಿ ನೀವು ಏರುವ ಕಲೆಯಲ್ಲಿ ಬಂದ್ಬಿಡ್ತೀರಾ ಅಂತ ಬಾಬಾ ಹೇಳ್ತಿದ್ದಾರೆ. ಈಗ ನೀವು ಶಿವಬಾಬಾರ ನೆನಪಿನಲ್ಲಿರಬೇಕು. ಇದು ನಿಮ್ಮ ಅಂತಿಮ ಜನ್ಮವಾಗಿದೆ. 84 ಜನ್ಮಗಳನ್ನು ಪಡ್ಕೊಂಡು ಬಂದಿದ್ದೀರಿ, ಇಳಿತಾ ಬಂದಿದ್ದೀರಿ. ಆದರೆ ಬಾಬಾ ಬಂದು ಸೆಕೆಂಡ್ನಲ್ಲೇ ಈಗ ನಿಮಗೆ ಜೀವನ್ಮುಕ್ತಿಯನ್ನು ಕೊಡ್ತಿದ್ದಾರೆ. ಆ ಖುಷಿಯಲ್ಲಿರಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಎಲ್ಲವೂ ಕೂಡ ವ್ಯತ್ಯಾಸ ತಿಳಿಸಲಾಗುತ್ತಲ್ಲ. ಹೊರಗಿನ ಜ್ಞಾನದಿಂದ ನಾವೇನಾಗ್ತೀವಿ, ಇಲ್ಲಿಯ ಜ್ಞಾನದಿಂದ ನಾವು ಏನಾಗ್ತೀವಿ ಅಂತ ಬಾಬಾ ಹೇಳ್ತಾರೆ. ಅದು ಓದಬೇಕು, ಇದೂ ಸಹ ಓದಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಬಾಪ್ कहते हैं गृहस्थ व्यवहार में रहते भविष्य के लिए पुरुषार्थ करना है. ಅದಕ್ಕೆ ಮಕ್ಕಳೇ, ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಸಹ ನೀವು ಪುರುಷಾರ್ಥ ಮಾಡಿ ಭವಿಷ್ಯತ್ತಕ್ಕೋಸ್ಕರ. आसुरी और दैवी कुल दोनों से तोड़ निभाना है. एक एक का बाबा हिसाब निकालते हैं, फिर उस पर वैसी युक्ति बतलाते हैं कि इस पर ऐसे चलो. बल कोई गुस्सा करे परंतु तुमको बहुत मीठा बनना है. कोई गाली भी दे तो भी मुस्कुराते रहना है. ಅಸುರರು ಹಾಗೂ ದೇವತೆಯರ ಕುಲದವರು ಇಬ್ಬರ ಜೊತೆನೂ ನಿಭಾಯಿಸಬೇಕು ಅಂತ ಬಾಬಾ ಹೇಳ್ತಾರೆ. ಅಂದರೆ ಲೌಕಿಕದವ್ರ ಜೊತೆನೂ ಇರಬೇಕು, ಅಲೌಕಿಕದವ್ರ ಜೊತೆ ಕೂಡ ನಾವು ಇರಬೇಕಾಗಿದೆ. ಬಾಬಾ ಪ್ರತಿಯೊಬ್ಬರ ಲೆಕ್ಕವನ್ನು ಕೂಡ ತಿಳಿಸ್ತಾರೆ. ಅದೇ ಯುಕ್ತಿಯ ಅನುಸಾರ ನಾವು ನಡೀಬೇಕು ಅಂತ ಬಾಬಾ ಹೇಳ್ತಾರೆ. ಬಲೆ ಯಾರೇ ಕೋಪ ಮಾಡಿಕೊಂಡ್ರೂ ನೀವು ಮಧುರವಾಗಿರಬೇಕು, ಯಾರು ನಿಮ್ಮನ್ನು ಗ್ಲಾನಿ ಮಾಡಿದ್ರೂ ಕೂಡ ನೀವು ಮುಗುಳ್ನಗೆಯಿಂದನೇ ಇರಬೇಕು ಅಂತ ಹೇಳ್ತಿದ್ದಾರೆ. अच्छा तुम गाली देते हो, हम तुम्हारे ऊपर फूल चढ़ाते तो एकदम शांत हो जाएंगे, 1 मिनट में ठंडे हो जाते हैं. बाबा रमजवाज में रहते हैं ना, ऐसा होना चाहिए. बहुत युक्तियाँ भी बताते हैं, रमजे भी बताते हैं. पतितों को पावन बनाते तो ज़रूर रमज होगी ना. श्रीमत लेनी है, श्रीमत से श्रेष्ठ बनने के लिए ही आए हो. ಬಾಬಾ ಹೇಳ್ತಾರೆ, ಯಾರೇ ನಿಮಗೆ ಬೈದರೆ ಸರಿ, ನೀವು ಬೈರಿ, ನಾನು ನಿಮಗೆ ಹೂಗಳ ಮಲೆಯನ್ನು ಸುರಿಸ್ತೇವೆ ಅಂತ ಹೇಳಬೇಕಂತ. ಆವಾಗ ಅವರೇ ಶಾಂತ ಆಗಿಬಿಡ್ತಾರೆ, 1 ನಿಮಿಷದಲ್ಲಿ ತಣ್ಣಗಾಗ್ಬಿಡ್ತಾರೆ. ಬಾಬಾ ಇಷ್ಟೊಂದು ಯುಕ್ತಿಗಳನ್ನು ತಿಳಿಸ್ಕೊಡ್ತಾರಲ್ಲ, ಪತಿತರಿಂದ ಪಾವನರು ಹಿಂಗೆ ಆಗಬೇಕು ಅಂತ. ಅದಕ್ಕೆ ಶ್ರೀಮತವನ್ನು ತೆಗೆದುಕೊಳ್ಬೇಕು, ಶ್ರೀಮತದಿಂದ ಶ್ರೇಷ್ಠರಾಗಬೇಕು ಅಂತ ಹೇಳ್ತಿದ್ದಾರೆ. ಅಚ್ಚ ಬಾಬಾ ನಮಸ್ತೆ ಹೇಳೋಣ. मीठे मीठे सिकलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सार, धारणेಗಾಗಿ मुख्य सार. फर्स्ट पॉइंट, ऐसा फर्स्ट क्लास मीठा और रॉयल बनना है जो बाप का नाम बाला हो. ತಂದೆಯ ಹೆಸರು ಪ್ರಸಿದ್ಧವಾಗುವಂತೆ ನಾವು ಫಸ್ಟ್ ಕ್ಲಾಸ್ ಮಧುರರಾಗಬೇಕು ಹಾಗೂ ರಾಯಲ್ ಆಗಬೇಕು. ತಂದೆಯ ಹೆಸರನ್ನು ಪ್ರಸಿದ್ಧ ಮಾಡುವಂತೆ ನಾವು ಫಸ್ಟ್ ಕ್ಲಾಸ್ ಮಧುರರಾಗಬೇಕು ಹಾಗೂ ರಾಯಲ್ ಆಗಿರಬೇಕು. कोई गुस्सा करे गाली दे तो भी मुस्कुराते रहना है. ಯಾರೇ ಬೈದರೂ ಅಂದರೆ ಕೋಪಿಸಿಕೊಂಡರೂ ಗ್ಲಾನಿ ಮಾಡಿದ್ದರೂ ಸಹ, ಯಾರೇ ಕೋಪಿಸಿಕೊಂಡರೂ ಗ್ಲಾನಿ ಮಾಡಿದರೂ ಸಹ ಮುಗುಳ್ನಗೆಯಿಂದ ಇರಬೇಕು. सेकेंड पॉइंट, श्रीमत पर पूरा पूरा ट्रस्टी बनना है. ಶ್ರೀಮತದಂತೆ ಪೂರ್ತಿ ಟ್ರಸ್ಟಿ ಆಗಬೇಕು, ನಿಮಿತ್ತರಾಗಬೇಕು. कोई भी उल्टा धंधा नहीं करना है. ಯಾವುದೇ ಉಲ್ಟಾ ವ್ಯವಹಾರವನ್ನು ಮಾಡಬಾರದು. ಪೂರಾ ಬಲಿಹಾರ ಜಾನ ಹೈ. ಪೂರ್ತಿಯಾಗಿ ಬಲಿಹಾರಿಗಳಾಗಬೇಕು.
वरदान। पूर्वजपन की स्मृति द्वारा सर्व की पालना करने वाले शुभ वृत्ति व मनसा शक्ति संपन्न भव। ಪೂರ್ವಜತನದ ಸ್ಮೃತಿಯ ಮುಖಾಂತರ ಸರ್ವರ ಪಾಲನೆಯನ್ನು ತೆಗೆದುಕೊಳ್ಳುವ ಶುಭ ವೃತ್ತಿ ಅಥವಾ ಮನಸಾಶಕ್ತಿ ಸಂಪನ್ನ ಭವ. ಶುಭ ವೃತ್ತಿ ಅಥವಾ ಮನಸಾಶಕ್ತಿ ಸಂಪನ್ನ ಭವ. ಸರ್ವರ ಪಾಲನೆಯ ಮುಖಾಂತರ ಪಾಲನೆಯನ್ನು ಮಾಡುವಂತಹ ಪೂರ್ವಜತನದ ಸ್ಮೃತಿಯ ಮುಖಾಂತರ ಸರ್ವರ ಪಾಲನೆಯನ್ನು ಮಾಡುವಂತಹ ಶುಭ ವೃತ್ತಿ ಅಥವಾ ಮನಸಾಶಕ್ತಿ ಸಂಪನ್ನ ಭವ. शुभ वृत्ति अथवा मनसाशक्ति संपन्न भव. स्पष्टीकरण। किसी भी धर्म की आत्माओं को मिलते व देखते हो तो यह स्मृति रहे कि यह सब आत्माएं हमारे ग्रेट ग्रेट ग्रैंडफादर की वंशावली है. हम आत्माओं पूर्वज हैं. पूर्वज सभी की पालना करते हैं. आपकी अलौकिक पालना का स्वरूप है बाप द्वारा प्राप्त हुई सर्व शक्तियाँ अन्य आत्माओं में भरना. जिस आत्मा को जिस शक्ति की आवश्यकता है उसकी उस शक्ति द्वारा पालना करना है. इसके लिए अपनी वृत्ति बहुत शुद्ध और मनसा शक्ति संपन्न होनी चाहिए. ಬಾಬಾ ಹೇಳ್ತಾರೆ, ಯಾವುದೇ ಧರ್ಮದ ಆತ್ಮರು ನಿಮ್ಮ ನೋಡಿದ್ರು, ನಿಮ್ಮ ಜೊತೆ ಸೇರಿದ್ರು ಕೂಡ ಅವರಿಗೆ ಸ್ಮೃತಿ ಇರಬೇಕು, ನಾವು ಆತ್ಮರು, ನಮ್ಮ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರಿನ ವಂಶಾವಳಿ ಇವರೆಲ್ಲ ಅಂತ. ನಮಗೂ ಸ್ಮೃತಿ ಇರಬೇಕು, ನಾವು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರಿನ ವಂಶಾವಳಿ ನಾವೆಲ್ಲರೂ. ನಾವು ಬ್ರಾಹ್ಮಣ ಆತ್ಮರು, ಪೂರ್ವಜರೇ ಪಾಲನೆ ಮಾಡಬೇಕಾಗುತ್ತಲ್ಲ. ಅಲೌಕಿಕ ಪಾಲನಾ ಸ್ವರೂಪರಾಗಬೇಕು ಅಂದರೆ ತಂದೆಯಿಂದ ಪ್ರಾಪ್ತಿಯಾಗಿರುವ ಎಲ್ಲ ಶಕ್ತಿಗಳನ್ನು ಅನ್ಯರಲ್ಲಿ ತುಂಬಿಸಬೇಕು. ಯಾವ ಆತ್ಮೆಗೆ ಯಾವ ಶಕ್ತಿಯ ಅವಶ್ಯಕತೆ ಇದೆಯೋ ಆ ಶಕ್ತಿಯಿಂದ ಪಾಲನೆ ಮಾಡಬೇಕು. ಇದಕ್ಕೆ ತಮ್ಮ ವೃತ್ತಿಯಿಂದ ಬಹಳ ಶುದ್ಧ ಹಾಗೂ ಮನಸಾ ಶಕ್ತಿಯಿಂದ ಸಂಪನ್ನ ಎಂದು ಹೇಳಲಾಗುತ್ತದೆ. स्लोगन। जिसके पास ज्ञान का अविनाशी धन है वही दुनिया में सबसे बड़ा संपत्तिवान है. ಯಾರ ಹತ್ರ ಜ್ಞಾನದ ಅವಿನಾಶಿ ಧನವಿದೆಯೋ, ಯಾರ ಹತ್ತಿರ ಜ್ಞಾನದ ಅವಿನಾಶಿ ಧನವಿದೆಯೋ ಅವರೇ ಪ್ರಪಂಚದಲ್ಲಿ ಅತಿ ದೊಡ್ಡ ಧನವಂತರಾಗಿದ್ದಾರೆ, ಸಂಪತ್ತಿವಂತರಾಗಿದ್ದಾರೆ. ಯಾರ ಹತ್ತಿರ ಜ್ಞಾನದ ಅವಿನಾಶಿ ಧನವಿದೆಯೋ ಅವರೇ ಪ್ರಪಂಚದಲ್ಲಿ ಎಲ್ಲರಿಗಿಂತ ಕೂಡ ಅತ್ಯಂತ ದೊಡ್ಡ ಸಂಪತ್ತಿವಂತರಾಗಿದ್ದಾರೆ ಅಂತ ಹೇಳ್ತಾರೆ. ಓಂ ಶಾಂತಿ. ಬಾಬಾ ಇವತ್ತು ನಮಗೆ ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ ಮುರಳಿಯಲ್ಲಿ. ಬಾಬಾ ಪೂರ್ತಿ ನಮ್ಮ ನಡವಳಿಕೆ ಹೆಂಗಿರಬೇಕು, ನಾವು ಭವಿಷ್ಯದಲ್ಲಿ ಏನಾಗಲಿದ್ದೀವಿ, ಅದಕ್ಕೋಸ್ಕರ ಇವು ಮಾಡಬೇಕಾಗಿರೋ ಧಾರಣೆಗಳೇನು ಅಂತ ಬಾಬಾ ಇವತ್ತು ಮುರಳಿಯಲ್ಲಿ ಅರ್ಥ ಮಾಡಿಸಿದ್ದಾರೆ. ಅದಕ್ಕೆ ಇವತ್ತೆಲ್ಲವೂ ಕೂಡ ಅದರ ಸ್ಮೃತಿಯಲ್ಲಿದ್ದು ನಾವೇನೇ ಕಾರ್ಯ ಮಾಡಿದರೂ ಕೂಡ ತಂದೆ ನೆನಪಿನಲ್ಲಿ. ಓಂ ಶಾಂತಿ.